ಇಲ್ಲಿ ಆ್ಯಡ್ ಮಾಡ್ತಾ ಇದ್ದಾರೆ ನೋಡಿ ಬಟ್ಟೆದೆಲ್ಲ. ಒಂದು 2 ನಿಮಿಷ ಮಾತಾಡ್ಬೋದಾ? ಮಾತಿಲ್ಲ ಕತೆ ಇಲ್ಲ ಇನ್ನೇನಿದೆ. ಸ್ಮಾಲ್ ಬೇಬಿ 2 hours 60. ಇವತ್ತು ಒಂದು ವಾತಾವರಣ ಇದ್ರೆ ಈಗಲೇ ಒಂದು ವಾತಾವರಣ ಇದೆ. ಹಾಯ್ ಹೆಲೋ ನಮಸ್ಕಾರ ಬಾಯ್ಸ್ ಆ್ಯಂಡ್ ಗರ್ಲ್ಸ್. ಸೊ ಹೇಗಿದ್ದೀರಾ ನೀವೆಲ್ಲ? ನಾನಂತೂ ಚೆನ್ನಾಗಿದ್ದೀನಿ, ನೀವೆಲ್ಲ ಸಖತ್ತಾಗಿದ್ದೀರಾ ಅಂತ ನಾನು ಅಂದ್ಕೊಂಡಿದ್ದೀನಿ. ಯಾಕೆ ನಡುಕ್ತಿದ್ದೀರಾ? ಬೈ ಟ್ರಿಪ್ ಅಲ್ಲ, ಸಿಟಿ ಸೈಡ್ ಹೋಗ್ತಾ ಇದ್ದೆ. ಗೈಸ್ ಏನು ಗೊತ್ತಾ, ಈ ಬೆಂಗಳೂರು ಚಳಿದಲ್ಲಿ ಇರ್ಲಿಕ್ಕೆ ಆಗ್ತಾ ಇಲ್ಲ ಅಂತ ಫುಲ್ ನಡುಕ್ತಿದ್ದೀನಿ. ಫುಲ್ ನಡುಕ್ಲಿಕ್ಕೆ ಸ್ಟಾರ್ಟ್ ಆಗಿದೆಪ್ಪ. ಚೆಸ್ಟ್ ಸ್ಟ್ರೀಟಲ್ಲಿ ವಿಡಿಯೋ ಮಾಡೋಣ ಅಂತ ಬಂದರೆ ಎಲ್ಲಿ ನೋಡಿದ್ರೆ ಯಾರು ಕೂಡ ಸಿಗ್ತಾಯಿಲ್ಲ, ಎಲ್ಲ ಖಾಲಿ. ಅಂಕಲ್ ನನಗೆ ನೋಡ್ಕೊಂಡು ಹೋದ, ಇವನಪ್ಪ ಏನು ಮಾಡ್ತಾ ಇದ್ದಾನೆ ರೋಡ್ ಮಧ್ಯದಲ್ಲಿ ಅಂತ ಅಂದ್ಕೊಂಡು ಹೋದ ಅವನು. ನೋಡಿ ಎಲ್ಲ ಖಾಲಿ. ಮೆಟ್ರೋ ಸ್ಟೇಷನ್ನೇ ಖಾಲಿ ಇದೆ. ಆ ದಿನ ಇಲ್ಲೇ ಎಷ್ಟು ಜನ ಇದ್ರು ಗೊತ್ತಾ ರಾತ್ರಿ. ಬನ್ನಿ ಮುಂದೆ ನೋಡೋಣ. ರಾತ್ರಿ ಇಡೀ ಓಪನ್ ಇರುತ್ತೆ, ಬೆಳಿಗ್ಗೆ ನೋಡಿದ್ರೆ ಲೇಟಾಗಿ ಓಪನ್ ಮಾಡ್ತಾರೆ. 10 ಗಂಟೆ ಆಗಿದೆ ಈಗ, ಇನ್ನೂ ಯಾವುದೋ ಅಂಗಡಿ ಓಪನ್ ಇಲ್ಲ. ಚೆಸ್ಟ್ ಸ್ಟ್ರೀಟ್ ಕ್ಲೀನ್ ಆಗ್ತಾ ಇದೆ ಬೆಳಿಗ್ಗೆ 10 ಗಂಟೆಗೆ. ಇಲ್ಲಿ ಆ್ಯಡ್ ಮಾಡ್ತಾ ಇದ್ದಾರೆ ನೋಡಿ ಬಟ್ಟೆದೆಲ್ಲ. ನೋಡಿ ಕಾರಿಗೆಲ್ಲ ಬಟ್ಟೆ ಹಾಕ್ಕೊಂಡಿಟ್ಟಿದ್ದಾರೆ. ಇಲ್ಲಿ ಕ್ಯಾಮ್ರಾ ಹಚ್ಚಿದ್ದಾನೆ, ಬ್ಲ್ಯಾಕ್ ಕಲರ್ ಹುಡೀಸ್ ಹಾಕ್ಕೊಂಡು. ಈ ಥರ ಎಲ್ಲ ಚರ್ಚ್ ಸ್ಟ್ರೀಟಲ್ಲೇ ಆಗ್ತಾ ಇರುತ್ತೆ, ಓಕೆನಾ? ಬಟ್ಟೆದು ಫೋಟೋಶೂಟ್ ಅಂದರೆ ಈಗ ಮಾಲಲ್ಲೆಲ್ಲ ನೀವು ಪೋಸ್ಟರ್ ಮೇಲೆಲ್ಲ ಇದು ಫೋಟೋ ನೋಡಿರ್ತೀರಲ್ಲ, ಅದು ಈ ರೀತಿಯೇ ತೆಗಿತಾರೆ. ಅಲ್ಲಿ ಜಾಕೆಟು ಪ್ಯಾಂಟು ಚೇಂಜ್ ಮಾಡಿಕೊಂಡು ಅಲ್ಲೇ ಇದು ಮಾಡೋದು. ಇನ್ನೋವಾ ಕಾರ್ ಒಳಗೆ ಫುಲ್ ಬಟ್ಟೆ ತುಂಬಿಸ್ಕೊಂಡು ತಂದಿದ್ದಾರೆ. ಒಂದು 50 ಬಟ್ಟೆ ಒಬ್ಬನಿಗೆ ಹಾಕಿಸ್ಕೊಂಡು ಫೋಟೋ ಹೊಡೆದು ಬಿಡ್ತಾರೆ. ಮಸ್ತ್ ಅಲ್ವಾ ಇದು ಐಡಿಯಾ? ಇದು ಏನಿದು ಅಮೋಯೇಬಾ ಅಂದರೆ ಏನು ನನಗೆ ಗೊತ್ತಿಲ್ಲ. ಅಮೋಯೇಬಾ ಅಲ್ಲಿ ನೋಡಿ, ಆ ಅಂಕಲ್ ಫೋಟೋ ಹೊಡಿತಿದ್ದಾನೆ ಇವ್ರದ್ದು. ವಾಟ್ ಎ ನೈಸ್ ಅಂಕಲ್. ಮೇಡಮ್ ಫುಲ್ ಬ್ಯುಸಿಯಾಗಿದ್ದಾರೆ, ಅವ್ರಿಗೆ ಕೇಳೋಣ ಅಂದರೆ. ಕೇಳೋಣ ಅಂತ ಇದ್ದೆ, ನೋಡಿದ್ರೆ ಅವರೆಲ್ಲ ಅರ್ಜೆಂಟಲ್ಲೇ ಇದ್ದಾರಪ್ಪ. ಇಲ್ಲಿ ಎಲ್ಲ ಕಡೆಗೆ ಫೋಟೋಶೂಟೇ ನಡೀತಾ ಇದೆಯಪ್ಪ ಭಾಳ. ಯಾರೂ ವಿಡಿಯೋ ಕ್ರಿಯೇಟರೇ ಸಿಗ್ತಾ ಇಲ್ಲ. ಓಹ್ ಹೀರೋಯಿನ್ ಮಹಾರಾಣಿ. ಎಲ್ಲರೂ ಕೆಲ್ಸಕ್ಕೆ ಹೋಗಿದ್ದಾರೆ ಕಾಯ್ತು. ಇವತ್ತು ಸ್ಯಾಟರ್ಡೇ, ಸಂಜೆ ಬಂದರೆ ಏನಾದರೂ ಮಾಡ್ಲಿಕ್ಕೆ ಆಗ್ತಿತ್ತು. ನಾನು ಬೆಳಿಗ್ಗೆ ಬಂದ್ವಿ. ಓ ಜಿಮಿನಿ ಅಲ್ಲ ಜಿಮ್ನಿ. ಥಾರ್ ಥರನೇ ಇದೆಯಲ್ಲ. ಸ್ಮಾಲ್ ಬೇಬಿ. ಆಂಟಿ ಆರಾಮ? ಏನಣ್ಣ ನನ್ನ ಹತ್ರನೇ ಮಾತಾಡ್ತಾಳೆ ಹಂಗೆ ಅನ್ನಿಸ್ತು. ನೋಡಿದ್ರೆ ಕಾಲಲ್ಲಿದ್ದಾಳೆ. ಸುಮ್ಮನೆ ಗಾಡಿ ಆನ್ ಇಟ್ಟು ಪೆಟ್ರೋಲ್ ವೇಸ್ಟ್ ಆಗ್ತಾಯಿದೆ ಗುರು. ನನಗೆ ನೋಡಿದೆ ಯಾಕಂತಾನೆ ಗೊತ್ತಾಗಲಿಲ್ಲ. ಏನು ಗುರು, ಕ್ಯಾಮ್ರಾ ಹಾಕ್ಕೊಂಡು ಬಂದರೆ ಎಲ್ಲರೂ ನನಗೆ ನೋಡ್ತವ್ರೆ ಬೆಳಿಗ್ಗೆ. ಅದನ್ನು ಸಂಜೆ ಬಂದರೆ ಯಾರು ಕೂಡ ಬರೋದೇ ಇಲ್ಲ ಕ್ಯಾಮ್ರಾ ಮುಂದೆ, ಎಲ್ಲರೂ ಹೇಳ್ತಾರೆ. ಗೈಸ್, ಯಾರಿಗಾದರೂ ದುಡ್ಡು ಬೇಕಂದರೆ ಹೇಳಿ, ಇಲ್ಲೇ ಇದ್ದಾರೆ. ಫುಲ್ ಎಲ್ಲ ಕಡೆ ಫೋಟೋಶೂಟ್ ಗುರು. ಏನು ಮಾಡ್ತಾರೆ ಇವರು ಇಷ್ಟೊಂದು ಫೋಟೋ ತೆಗೆದು? ಗಾಡಿ ರಿವರ್ಸ್ ಹೋಗುತ್ತಾ ಅಣ್ಣ ನಿಂದು? ಏನು ಗುರು ಇದು ಇಷ್ಟೊಂದು ಫೇಮಸ್ ಆಯಿತು ಫೋಟೋ ತೆಗಿಯುವಂಥ ಚರ್ಚ್ ಸ್ಟ್ರೀಟ ಇದು? 6 ಗಂಟೆ ನಂತರನೇ ಇಲ್ಲಿ ಜಾಲಿಯಾಗಿರೋದಂದರೆ. ಬಟ್ ಇವಾಗ ಏನೂ ಇಲ್ಲ, ಎಲ್ಲರೂ ಬ್ಯುಸಿ ಇದ್ದಾರೆ. ಓ ಆ ಹುಡುಗಿ ಈ ಹುಡುಗಿ ಯಾಕೆ ಹಿಂಗೆ ಮಾಡ್ತೀಯ? ಗೈಸ್, ಇಲ್ಲ ಗಾಡಿ ಇಡ್ಲಿಕ್ಕೆ ಜಾಗ ಇಲ್ಲ. ಸೊ ಅಲ್ಲಿ ಮಾಲ್ ಹತ್ರ ಏನೋ ಪಾರ್ಕಿಂಗ್ ಇದೆ ಅಂತ. ಅಲ್ಲಿ ಹಿಂದ್ಗಡೆ ಒಂದು ಪಾರ್ಕಿಂಗ್ ಇತ್ತು, ಬಟ್ ಅದು ಬಂದು. ಸೊ ಇಲ್ಲಿ ನೋಡೋಣ. बे पार्किंग का कितना है? पार्किंग 2 hours 60. 2 ಅವರಿಗೆ 60 ರೂಪಾಯಿ ಅಂತೆ ಪಾರ್ಕಿಂಗ್ ಚಾರ್ಜ್. ಉಧರ್
ಇದೇನು ಅವರು ಪೂರಾ ಪಾರ್ಕಿಂಗಲ್ಲೇ ಫುಲ್ ಆಫೀಸ್ ಥರ ಮಾಡಿಬಿಟ್ಟವ್ರೆ. ಓ ಇಲ್ಲೇ CCTV ಎಲ್ಲ ಇದೆ. ಕಿತ್ನಾ ಎಷ್ಟು ಬಾದ್ ಮೇ ಕರ್ನ ಆಮೇಲೆ ಪೇ ಮಾಡಬೇಕಂತೆ. ಲಾಕ್ ಹಾಕ್ಕೊಂಡು ಹೋಗ್ಬಿಡೋಣ. ಏನು ಗೈಸ್ ಇದು ಎಲ್ಲ ಶಾಪ್ಗಳು ಬಂದಾಗಿದ್ದಾವೆ. ಇಲ್ಲಿಗೆ ಸಂಜೆ ಹೊತ್ತು ಒಂದು ವಾತಾವರಣ ಇದ್ದರೆ ಈಗಲೇ ಒಂದು ವಾತಾವರಣ ಇದೆ, ಆ ಥರ ಇದೆ ಇಲ್ಲಿ ಗೊತ್ತಾ. ಇದು ನೋಡಿ ಸಖತ್ತಾಗಿ ಕಾಣ್ತಾ ಇದೆಯಲ್ಲ, ಹೂವು ಹಚ್ಚಿಟ್ಟಿದ್ದಾರೆ ಇಲ್ಲಿ. ಹೂವು ಟ್ರ್ಯಾಕ್ಟರ್ ಮೇಲೆ ಇದು ಹಾಕಿಟ್ಟಿದ್ದಾರೆ ನೋಡಿ, ಏನು ಹೇಳ್ತಾರೆ, TV ಅಂಗಡಿ. ಇಲ್ಲಿ ನೋಡಿ ಇಲ್ಲೊಂದು ಕಾರ್ ಇದೆ. ಈ ಕಾರ್ ಯಾವುದಂತ ಹೇಳಿ ನೋಡೋಣ. ಇಲ್ಲಿ ನೋಡಿ ಇದೆ, ಓಕೆ ಸಿಂಬಲ್ ಕಾಣಿಸ್ತೀನಿ ನಿಮಗೆ. ಇಲ್ಲಿ ನೋಡಿ ಈ ಥರ. ಸೊ ನಿಮಗೆ ಯಾರಿಗಾದರೂ ಈ ಕಾರ್ ಗೊತ್ತಿದ್ರೆ ಕಮೆಂಟ್ ಬಾಕ್ಸಲ್ಲಿ ಹೇಳಿ ಯಾವ ಕಾರ್ ಅಂತ, ಓಕೆನಾ. ಫೆರಾರಿ ಹೋಯ್ತು, ಫೆರಾರಿ. ಬನ್ನಿ ಗೈಸ್ ನೋಡ್ಲಿಕ್ಕೆ ಸಿಗುತ್ತೇನಂತ ನೋಡೋಣ. ಇಲ್ಲೇ ಒಳಗೆ ಹೋಯ್ತು, ಅಲ್ಲಿ ನೋಡಿ, ಅಲ್ಲಿ ನೋಡಿ, ಅಲ್ಲಿ ಹೋಯ್ತು ಒಳಗೆ. ಯಾವುದು ಗುರು, GT ಅಂತ ಬರ್ದವ್ರೆ. ಫೆರಾರಿನೇ ಅದು. ನೋಡಿದೆ ನಾನು, ಮುಂದ್ಗಡೆ ಕುದುರೆ ಸಿಂಬಲ್ ಇತ್ತು ಅದ್ರ ಮೇಲೆ. ರೂಮಿಂದ ನಾನು ಬಿಡುವಾಗ ಚಲೋ ಕಾನ್ಫಿಡೆನ್ಸಲ್ಲಿ ಬಂದಿರ್ತೀನಿ, ಬಟ್ ಇಲ್ಲಿ ಬಂದ ಮೇಲೆ ಪೂರಾ ಕಾನ್ಫಿಡೆನ್ಸೇ ಹೋಗಿತ್ತು. ಯಾರ ಕಡೆ ಮಾತಾಡಲಿಕ್ಕೂ ಆಗೋಲ್ಲ. ಈಗೇನೋ ಕೈಯಲ್ಲಿ ಮೊಬೈಲ್ ಇಟ್ಕೊಂಡು ಒಂದು ಸ್ವಲ್ಪ ಇದು ಆಗ್ತಾಯಿದೆ, ಪ್ರಾಕ್ಟೀಸ್ ಆಗ್ತಾಯಿದೆ, ಬಟ್ ಆಗ್ತಾಯಿಲ್ಲ. ಈಗ ನಾನು ವಿಡಿಯೋ ಮಾಡ್ತಾಯಿದ್ದೀನಿ, ಮುಂದೆ ಒಬ್ಬ ಹುಡುಗ ನನಗೆ ನೋಡ್ತಾ ಇದ್ದಾನೆ. ಓಕೆ, ಅವನಿಗೇನಂತರ ಕೇಳಿದ್ರೆ ಅಂದರೆ ಇನ್ನೂ ಗೊತ್ತಾಗಲ್ಲ. ಈಗ ಗೈಸ್ ಇವಾಗ ಒಂದು ಸ್ವಲ್ಪ ಇಲ್ಲೊಂದು 2-3 ಜನ ಬರ್ತಾ ಇದ್ದಾರೆ, ಅವ್ರಿಗೆ ಕೇಳೋಣ ಏನಂತಾರಂತ ನೋಡೋಣ. ಓಕೆ, ಸೊ ಬನ್ನಿ ಮ್ಯಾಮ್, ಒಂದು 2 ನಿಮಿಷ ಮಾತಾಡ್ಬೋದಾ? ಓಕೆ ಸರ್. ಗೈಸ್ ಅವ್ರ ಇಲ್ಲ ಅಂತ ಹೇಳ್ಬಿಟ್ರು. ನನಗೆ ರಿಜೆಕ್ಷನ್ ಫೇಸ್ ಮಾಡಿ ಅಭ್ಯಾಸ ಆಗೋಗಿದೆ ಗೈಸ್. ಇಲ್ಲಿ ನೋಡಿ ಇನ್ನೊಂದು ಗಾಡಿ, ಆಡಿ. ಓಕೆ, ಇದನ್ನು ಏನು ಸಖತ್ತಾಗಿ ಕಾಣುತ್ತಿದೆಯಲ್ಲ, ಆಡಿ. ಇವಾಗ 12 ಗಂಟೆ ಆಗಿದೆ. ಇವಾಗ ಎಲ್ಲ ಒಂದು ಚೂರು ಓಪನ್ ಆಗ್ತಾ ಇದೆ ಫುಲ್ಲು. ನೋಡಿ ಈಗ ಎಲ್ಲರೂ ಬಂದಿದ್ದಾರೆ ನೋಡಿ, ಎಲ್ಲ ಜನ. ಬೆಳಿಗ್ಗೆ ಬೇಗ ಬಂದರೆ ಯಾರೂ ಇರಲ್ಲ 12 ಗಂಟೆಗೆ ಇಲ್ಲಿ. ಈಗ 12 ಗಂಟೆಗೆ ಇಲ್ಲಿ, ಆ್ಯಕ್ಚುಲಿ ಬೆಳಿಗ್ಗೆ 8 ಗಂಟೆ. ಗೈಸ್ ಹಯಾಬುಜಾ ನೋಡಿ, ಹಯಾಬುಜಾ ಬೈಕ್ ನೋಡಿ. ಇಲ್ಲಿ ಸೆಕೆಂಡ್ ಕೊಡ್ತವ್ರೆ, ಬನ್ನಿ ಇವ್ರಿಗೆ ಸೆಕೆಂಡ್ ಕೊಡೋಣ ಪಾಪ. ನೋಡಿ ಇಲ್ಲೂ ಇದೆ ನೋಡಿ, ತಮ್ಮ ಕೊಡ್ತವನೆ ಡುಶಮ್ ಬಾಬೆ. ಇಲ್ಲಿ ಇನ್ನೊಂದಿದೆ ನೋಡಿ, ಆರೆಂಜ್ ಡುಶಮ್ ಬಾಬೆ. ಇಲ್ಲಿ ನೋಡಿ ಪೊಲೀಸ್ ಅವರು ಕೂಡ ಮೇಕಪ್ ಮಾಡ್ಕೊಂಡು ಬರ್ತಾರೆ, ಈ ಥರನೇ. ಅಲ್ಲೋ, ನನ್ನನ್ನು ಬಳಸಿ ಚರ್ಚ್ ರಸ್ತೆಯನ್ನು ಸ್ವಚ್ಛಗೊಳಿಸಿ. ಏನು ಗಾದೆ ಮಾತುಗಳು, ಫುಲ್ ಕ್ರೇಜಿ. ನನ್ನನ್ನು ಬಳಸಿ ಚರ್ಚ್ ರಸ್ತೆಯನ್ನು ಸ್ವಚ್ಛಗೊಳಿಸಿ ಅಂತ. ಇಲ್ಲಿ ನೋಡಿ, ಇಲ್ಲೆಲ್ಲ ಈ ರೀತಿ ಎಲ್ಲ ಲೋಕಲ್ ಶಾಪಿಂಗ್ ಕೂಡ ಮಾಡ್ಬೋದು ನೀವು ಬಂದರೆ. ಓಕೆ, ಯಾರೂ ಸಿಗ್ತಾ ಇಲ್ಲ ಬರೀ ಈಗ ಇನ್ಫ್ಲೂಯೆನ್ಸರು. ಯಾರ ಕಡೆ ಆದರೂ ನಾನು ಆ್ಯಕ್ಚುಲಿ ಬೆಳಗ್ಗಿಂದ ಬಂದಿರೋದು ಯಾಕೆ ಗೊತ್ತಾ, ಇಲ್ಲಿ ಯಾರಾದರೂ ಕ್ರಿಯೇಟರ್ ಸಿಗ್ತಾರೆ, ಅವ್ರಿಗೆ ಮೀಟ್ ಆಗೋಣ ಅಂತ ಬಂದಿದ್ದೆ. ಯಾರೂ ಇಲ್ಲ ಗುರು, ಬರೀ ಫೋಟೋಶೂಟ್ನವರೇ ಇದ್ದಾರೆ. ಅವ್ರು ಬಂದು ಫೋಟೋ ಹೊಡಿತಾರೆ, ಹೋಗ್ತಾರೆ. ವಿಡಿಯೋ ಮಾಡೋರು ಒಬ್ಬಳು ಬಂದಿದ್ಲು, ಒಂದು ಹುಡುಗಿ ಲಾಗರ್ ಬಂದಿದ್ಲು, ಬಟ್ ಇಲ್ಲಿ ಕಾಣಲೇ ಇಲ್ಲ. ಜಸ್ಟ್ ಸಡನ್ಲಿ ನಾನು ಹಿಂಗೆ ತಿರುಗ್ಕೊಂಡು ಮತ್ತೆ ನೋಡುವಷ್ಟರಲ್ಲೇ ಎಲ್ಲೋ ಕಾಣಲೇ ಇಲ್ಲ, ಎಲ್ಲಿದ್ದಾರೆ ಅಂತಲೇ ಗೊತ್ತಾಗಲಿಲ್ಲ. ನೋಡೋಣ ಇಲ್ಲಿ ಮತ್ತೆ ಯಾರು ಸಿಗ್ತಾರಂತ. ಐ ಟ್ರೈ ಮೈ ಬೆಟ್ರ್ ಗೈಸ್. ತೋರಿಸ್ತೀನಿ ನಿಮಗೆ ಸಿಕ್ಕಿದ್ರೆ, ಓಕೆನಾ. ನೋಡ್ತಾ ಇರಿ. Let's go.